ವೀಕ್ಷಕರೇ ನಮಸ್ಕಾರ. ಮನುಷ್ಯ ತನ್ನ ಜೀವನದಲ್ಲಿ ಏನಾದರೂ ಕಷ್ಟಗಳಾದಾಗ ಯಾರ ಜೊತೆನಾದರೂ ಹಂಚಿಕೊಳ್ಳೋದು, ಅವರಿಂದ ಅಭಿಪ್ರಾಯವನ್ನು ತಗೊಳ್ಳೋದು, ಈ ಮೂಲಕ ತನ್ನ ಮಾನಸಿಕ ಸ್ಥಿಮಿತವನ್ನು ಗಟ್ಟಿ ಮಾಡಿಕೊಳ್ಳುವಂಥ ವಿಚಾರ ಹಿಂದೆ ಎಲ್ಲ ನಡೀತಾ ಇತ್ತು. ಏನಾದರೂ ಸಮಸ್ಯೆ ಆದಾಗ ಹಿರಿಯರ ಹತ್ರನೋ ಮಾತಾಡೋದು, ಈ ಥರದ್ದೆಲ್ಲ ನಡೀತಾ ಇತ್ತು. ಇಲ್ಲಾಂದರೆ ಪುಸ್ತಕಗಳನ್ನು ಓದೋದು, ಈ ಮೂಲಕ ಮತ್ತಷ್ಟು ಸ್ಟ್ರಾಂಗ್ ಆಗುವಂತಹ ಕೆಲಸ ಆಗ್ತಾಯಿತ್ತು. ಆದರೆ ಈಗ ಹಾಗಾಗ್ತಿಲ್ಲ. ಈಗ ಆಗ್ತಾ ಇರೋದು, ಮನುಷ್ಯನಿಗೆ ಏನಾದರೂ ಒಂದು ಕಷ್ಟ ಬಂದರೆ ಮೊಬೈಲ್ ನೋಡ್ತೀವಿ. ಮೊಬೈಲಲ್ಲಿ ಹೇಗೆ ಅದನ್ನು ಸರಿಪಡಿಸಿಕೊಳ್ಳೋದು ಅಂತಕ್ಕಂಥ ವಿವರ, ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಇವುಗಳಲ್ಲಿರುವ ಆ್ಯಪ್ಗಳ ಮೂಲಕ ನಮ್ಮ ಸಮಸ್ಯೆಯನ್ನು ನಾವು ಅದಕ್ಕೆ ತಿಳಿಸಿ ಅದರಿಂದ ಪರಿಹಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಾವು ಗಮನಿಸಬೇಕು, ಈ ಮೂಲಕವಾಗಿ ನಮ್ಮ ಬುದ್ಧಿಶಕ್ತಿ, ನಮ್ಮ ಮಾನಸಿಕ ಯೋಚನೆ ಇವೆಲ್ಲವನ್ನು ಕೂಡ ನಾವು ಹೊರಗೆ ಕೊಡ್ತಾ ಇದ್ದೀವಿ. ದೊಡ್ಡ ಪ್ರಪಂಚ ಇಂಟರ್ನೆಟ್ ದುನಿಯಾದಲ್ಲಿ ಎಲ್ಲವನ್ನು ಕೂಡ ನಾವು ಹೊರಗೆ ಬಿಡ್ತಾ ಇದ್ದೀವಿ. ನಮಗೆ ಗೊತ್ತಾಗ್ತಿಲ್ಲ. ಮೊಬೈಲಲ್ಲಿ ನಮಗೇನು ಅನಿಸುತ್ತೆ ಅದನ್ನು ಟೈಪ್ ಮಾಡ್ತೀವಿ. ಬಟ್ ಅವೆಲ್ಲವೂ ಕೂಡ ನಮ್ಮ ಯೋಚನೆಯ ಲಹರಿ ಒಬ್ಬರು ಗಮನಿಸ್ತಾ ಇರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಇದು ಆಗ್ತಾ ಇದೆ. ಇದರಿಂದಾಗಿ ತುಂಬ ಎಫೆಕ್ಟ್ ಕೂಡ ಆಗ್ತಾ ಇದೆ. ಒಬ್ಬ ಮನುಷ್ಯನ ಜೊತೆಗೆ ಮಾತು ಕೂಡ ಇಲ್ಲ. ಏನಾದರೂ ಸಮಸ್ಯೆ ಆದಾಗ ಅದನ್ನು ಇನ್ನೊಬ್ಬನ ಜೊತೆ ಹಂಚ್ಕೋಬೇಕು ಅಂತಕ್ಕಂಥ ಮನೋಭಾವ ಇಲ್ಲ. ಮೊಬೈಲಲ್ಲಿ ಸರ್ಚ್ ಮಾಡುವ ಅನ್ನೋ ಮನೋಭಾವದಲ್ಲಿ ನಾವೆಲ್ಲ ಇದ್ದೀವಿ. ಇದರಿಂದಾಗಿ ಒಂದು ವರದಿ ಬಂದಿದೆ. ಈ ವರದಿಯನ್ನು ನೀವು ಕೇಳಿದರೆ ಖಂಡಿತ ಶಾಕ್ ಆಗ್ತೀರ. ಇದೀಗ AI ಜಮಾನ, ಪ್ರತಿಯೊಂದು ಕೃತಕ ಬುದ್ಧಿಮತ್ತೆಯಲ್ಲಿ ನಡೀತಾ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಂತಹ ಆ್ಯಪ್ಗಳನ್ನು ನಾವು ಅವಲಂಬಿಸ್ತಾ ಹೆಚ್ಚಾಗಿ ಹೋಗ್ತಾ ಇದ್ದೀವಿ. ChatGPTಯನ್ನು ಯೂಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ChatGPT ಒಂದು ವರದಿಯನ್ನು ರಿಲೀಸ್ ಮಾಡಿದೆ. ಈ ವರದಿಯ ಸಾರಾಂಶದಲ್ಲಿ ಸುಮಾರು 12 ಲಕ್ಷ ಮಂದಿ ಆತ್ಮಹತ್ಯೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ದೊಡ್ಡ ಶಾಕಿಂಗ್ ನ್ಯೂಸನ್ನು ChatGPTಯಿಂದ ವರದಿ ಆಗ್ತಾ ಇದೆ. ChatGPTಯಲ್ಲಿ ಸರ್ಚ್ ಮಾಡುವವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿ ಆತ್ಮಹತ್ಯೆ ಮಾಡ್ಕೋಬೋದು, ಈ ಥರದ ವಿಚಾರಗಳನ್ನೇ ಸರ್ಚ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿವರವನ್ನು ChatGPT ಇದೀಗ ಹೊರಬಿಟ್ಟಿದೆ. ಇದರ ಪ್ರಕಾರ 12 ಲಕ್ಷ ಮಂದಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ಯೋಚನೆ ಬರ್ತಾ ಇದೆ. ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್ ಅಲ್ವಾ? ಜೊತೆಗೆ ಈ ಆತ್ಮಹತ್ಯೆ ಮಾಡೋದು ಹೇಗೆ, ಇದನ್ನು ಮೊಬೈಲಲ್ಲೋ ಸಿಸ್ಟಮಲ್ಲೋ ಸರ್ಚ್ ಮಾಡಿ ನೋಡುವಂತಹ ಪರಿಸ್ಥಿತಿ. ಹಿಂದೆ ಎಲ್ಲ ಈ ಮಾಧ್ಯಮಗಳ ಪ್ರಭಾವದಿಂದ ಸಿನಿಮಾ ನೋಡಿ ಕ್ರೈಮ್ ಮಾಡ್ತಾರೆ, ಸಿನಿಮಾ ನೋಡಿ ಆತ್ಮಹತ್ಯೆ ಮಾಡ್ಕೋಬೋದು, ಈ ಥರದ ಯೋಚನೆಗಳು ಹಿಂದೆ ಇತ್ತು. ಆದರೆ ಈಗ AI ಜಮಾನದಲ್ಲಿ ಕೃತಕ ಕಾರ್ಯಮತ್ತೆಯ ಅಡಿಯಲ್ಲಿ ನಾವು ಇದೆಲ್ಲವನ್ನು ಕೂಡ ಸರ್ಚ್ ಮಾಡ್ತಾ ಇದ್ದೀವಿ. ಈ ಮೂಲಕವಾಗಿ ನಮ್ಮ ಯೋಚನೆಯನ್ನು ಇಡೀ ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಒಂದು ವಾರಕ್ಕೆ 80 ಕೋಟಿಯಷ್ಟು ಜನ ChatGPTಯನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ 12 ಲಕ್ಷ ಜನ ಸರ್ಚ್ ಮಾಡೋದು ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ಥರದ ಹುಡುಕಾಟವನ್ನು AI ಮಾಡ್ತಾ ಇದ್ದಾರೆ. ನಿಜಕ್ಕೂ ಶಾಕಿಂಗ್ ಅಲ್ವಾ ಇದು? ಇದರ ಜೊತೆಗೆ ಈ ಮಾನಸಿಕವಾಗಿ ತೊಂದರೆ ಅನುಭವಿಸಿರುವವರು ತುಂಬ ಜನ ChatGPTಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಮಾನಸಿಕ ಆರೋಗ್ಯ ಇದರಿಂದ ತೊಂದರೆ ಆಗಿರುವವರು 6 ಲಕ್ಷಕ್ಕೂ ಹೆಚ್ಚು ಮಂದಿ ಈ ಚಿಕಿತ್ಸೆಯ ಬಗ್ಗೆ ಟಿಪ್ಸನ್ನು ಇದರಿಂದ ಪಡಿತಾ ಇದ್ದಾರೆ. ಇದರ ಜೊತೆಗೆ ಈ ಚಾಟ್ ಮಾಡೋದಕ್ಕೆ ಎಷ್ಟು 170ಕ್ಕೂ ಹೆಚ್ಚು ಮಾನಸಿಕ ಆರೋಗ್ಯ ಸಮಸ್ಯೆ ಇರುತ್ತಲ್ಲ, ಅವರನ್ನು ಇದಕ್ಕಾಗಿಯೇ ನಿಯೋಜನೆ ಮಾಡಲಾಗಿದೆ ChatGPTಯಲ್ಲಿ ಅಂತಕ್ಕಂಥ ಮಾಹಿತಿ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ ಇತ್ತೀಚೆಗೆ ಯಂಗರ್ ಹುಡುಗ ಒಬ್ಬ ChatGPTಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಹೇಗೆ ಅಂತ ಸರ್ಚ್ ಮಾಡಿ ಆ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದರಿಂದ ಅವರ ಪೋಷಕರು ChatGPT ಕಂಪನಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ಹೀಗಾಗಿ ChatGPT ಏನೆಲ್ಲ ಈ ತನ್ನ ಅನುಪಾತ ಇದೆ ಅವೆಲ್ಲವನ್ನು ಕೂಡ ರಿಲೀಸ್ ಮಾಡಿದೆ. 12 ಲಕ್ಷಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅಂತಕ್ಕಂಥ ಭಯಾನಕವಾದ ಸತ್ಯ ಹೊರಬಿದ್ದಿದೆ. ಇವೆಲ್ಲ ಸಾರಾಂಶಗಳನ್ನು ಇದೀಗ ChatGPT ಗಮನಿಸಿ ತನಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಇನ್ನು ಒಂದಷ್ಟು ಈ ತರಹದ ಮಾಹಿತಿಯನ್ನು ನೀಡದೆ ಇರೋದಕ್ಕೆ ನಿರ್ಧಾರ ಮಾಡಿದೆ ಅಂತಲೂ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ನಾವು ಗಮನಿಸ್ಬೋದು, ಈ ವೇಗದ ಯುಗದಲ್ಲಿ AI ಜಮಾನದಲ್ಲಿ ನಾವು ಎಲ್ಲ ನಮ್ಮ ಬುದ್ಧಿವಂತಿಕೆಯನ್ನು ಎಲ್ಲವನ್ನು ಕೂಡ ಒಂದು ವ್ಯವಸ್ಥೆಯೊಳಗೆ ಕೊಡ್ತಾ ಆ ಮೂಲಕವಾಗಿ ನಾವು ಬೆತ್ತಲಾಗ್ತಾ ಇದ್ದೇವೆ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.